ಸ್ನೇಹಿತರೆ, ನಟಿ ಭಾವನಾ ರಾಮಣ್ಣ ಅಂತ ಹೇಳಿದ್ರೆ ಯಾರಿಗೂ ಅಷ್ಟೊಂದು ಗೊತ್ತಾಗದೆ ಇರಬಹುದು. ಆದ್ರೆ ರಮೇಶ್ ಅರವಿಂದ್ ನಟನೆಯ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದ ನಟಿ ಭಾವನಾ ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಹೌದು, ಈಗ ಅದೇ ಭಾವನಾ ಅವರು ಮದುವೆನೇ ಆಗದೆ ತಾಯಿಯಾಗಿದ್ದಾರೆ. ಅವರು ಈಗ 6 ತಿಂಗಳ ಗರ್ಭಿಣಿ. ಹೌದು, ತಾವು 6 ತಿಂಗಳ ಗರ್ಭಿಣಿ ಆಗಿರುವುದಾಗಿ ಹೇಳಿರುವ ನಟಿ ಶೀಘ್ರದಲ್ಲೇ ಅವಳಿ ಮಕ್ಕಳಿಗೆ ಜನ್ಮ ನೀಡಲು ಸಜ್ಜಾಗುತ್ತಿದ್ದಾರೆ. IVF ತಂತ್ರಜ್ಞಾನದ ಮೂಲಕ ಭಾವನಾ ಅವರು ಮಕ್ಕಳನ್ನು ಪಡೆಯುವ ಕನಸು ನನಸು ಮಾಡಿಕೊಳ್ಳುತ್ತಿದ್ದಾರೆ. ಮದುವೆ ಆಗದೆಯೇ ಭಾವನಾ ರಾಮಣ್ಣ ತಾಯಿಯಾಗುತ್ತಿದ್ದಾರೆ. ಹೆಚ್ಚಿನ ದಂಪತಿಗಳು ಸ್ವಾಭಾವಿಕವಾಗಿ ಮಗು ಆಗದಿದ್ದರೆ IVF ಮೊರೆ ಹೋಗುತ್ತಾರೆ. ಈ ತಂತ್ರಜ್ಞಾನದ ಮೂಲಕ ಸಾಕಷ್ಟು ಜನ ತಮ್ಮ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ. ನಟಿ ಭಾವನಾ ಮೊದಲಿನಿಂದಲೂ ಮದುವೆ ಬೇಡ ಎನ್ನುತ್ತಲೇ ಬರುತ್ತಿದ್ದರು. ಆದರೆ ಮಗು ಪಡೆಯುವ ಆಸೆಯನ್ನು ಕೆಲ ಸಂದರ್ಶನಗಳಲ್ಲಿ ವ್ಯಕ್ತಪಡಿಸಿದ್ದರು. ಇನ್ನು ಇವರ ವಯಸ್ಸು 40 ದಾಟಿದರೂ ಯಾಕೆ ಭಾವನಾ ಮದುವೆ ಆಗಿಲ್ಲ ಎಂದು ಕೆಲವರು ಕೇಳುತ್ತಲೇ ಇದ್ದರು. ಅಂತಿಮವಾಗಿ ಮದುವೆಯೇ ಆಗದೆಯೇ ಮಕ್ಕಳನ್ನು ಪಡೆಯಲು ನಟಿ ಭಾವನಾ ರಾಮಣ್ಣ ಮುಂದಾಗಿದ್ದಾರೆ. ಈಗಾಗಲೇ IVF ತಂತ್ರಜ್ಞಾನದ ಸಹಾಯದಿಂದ ಗರ್ಭಿಣಿಯಾಗಿದ್ದಾರೆ. ಈ ಬಗ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಬರೆದುಕೊಂಡಿದ್ದಾರೆ. ಖುಷಿಯ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಹೊಸ ಅಧ್ಯಾಯ ಹೊಸ ಲಯ. ನಾನು ಈ ವಿಚಾರ ಹೇಳುತ್ತೇನೆಂದು ಎಂದಿಗೂ ಊಹಿಸಿರಲಿಲ್ಲ. ನಾನು ಅವಳಿ ಮಕ್ಕಳೊಂದಿಗೆ 6 ತಿಂಗಳ ಗರ್ಭಿಣಿಯಾಗಿದ್ದೇನೆ ಎಂದು ಭಾವನಾ ಪೋಸ್ಟ್ ಮಾಡಿದ್ದಾರೆ. ಸುದೀರ್ಘವಾಗಿ ಈ ವಿಚಾರದ ಬಗ್ಗೆ ನಟಿ ಭಾವನಾ ಬರೆದುಕೊಂಡಿದ್ದಾರೆ. ವಯಸ್ಸು 40 ದಾಟಿದ ಬಳಿಕ ತಾಯ್ತನದ ಆಸೆ ಶುರುವಾಯಿತು. ಅದನ್ನು ನಿರಾಕರಿಸಲಾಗಲಿಲ್ಲ. ಅನೇಕ IVF ಚಿಕಿತ್ಸಾಲಯಗಳು ಒಪ್ಪಲಿಲ್ಲ. ಬಳಿಕ ರೇನ್ಬೋ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸುಷ್ಮಾ ಅವರ ಬೆಂಬಲದೊಂದಿಗೆ ನಾನು ನನ್ನ ಮೊದಲ ಪ್ರಯತ್ನದಲ್ಲೇ ಗರ್ಭಿಣಿಯಾಗಿದ್ದೇನೆ. ನನ್ನ ಆಪ್ತರು ಜೊತೆಗೆ ನಿಂತರು. ಶೀಘ್ರದಲ್ಲೇ 2 ಪುಟ್ಟ ಆತ್ಮಗಳು ನನ್ನನ್ನು ಅಮ್ಮ ಎಂದು ಕರೆಯುತ್ತವೆ ಎಂದು ಭಾವನಾ ಸಂತಸ ವ್ಯಕ್ತಪಡಿಸಿದ್ದಾರೆ. ನಟಿ ಭಾವನಾ ಅವರ ನಡೆಯನ್ನು ಸಾಕಷ್ಟು ಜನ ಸ್ವಾಗತಿಸಿದ್ದಾರೆ. ಕಮೆಂಟ್ ಮಾಡಿ ಶುಭ ಹಾರೈಸುತ್ತಿದ್ದಾರೆ. ಇನ್ನು ಭಾವನಾ ಅವರು ಮದುವೆ ಆಗದೆ ಇರುವ ತೀರ್ಮಾನಕ್ಕೆ ಬರಲು ಕಾರಣ ಇದೆಯಂತೆ. 2 ವರ್ಷಗಳ ಹಿಂದೆ ಜಿ ಕನ್ನಡ ನ್ಯೂಸ್ ಸಂದರ್ಶನದಲ್ಲಿ ಈ ಬಗ್ಗೆ ಅವರು ಮಾತನಾಡಿದ್ದರು. ಹೌದು, ನಾನು ಸ್ವಲ್ಪ ಮುಂಗೋಪಿ, ಬೇಗ ಅಪ್ಸೆಟ್ ಆಗ್ತೀನಿ. ನನಗೆ ಎಲ್ಲವೂ ಪರ್ಫೆಕ್ಟ್ ಆಗಿ ಇರಬೇಕು. ಹಾಗಾಗಿ ಒಂದು ವೇಳೆ ನಾನು ಮದುವೆ ಆದರೆ ಪತಿಯಾಗಿ ಬರುವವನು ನನ್ನನ್ನು ಸಹಿಸಿಕೊಳ್ಳುವುದು ಸ್ವಲ್ಪ ಕಷ್ಟವಾಗುತ್ತದೆ. ಅದೇ ಕಾರಣಕ್ಕೆ ನನಗೆ ಮದುವೆ ಆಗಲು ಇಷ್ಟವಿಲ್ಲ. ಒಂಟಿಯಾಗಿಯೇ ನೆಮ್ಮದಿಯಾಗಿ ಇದ್ದೀನಿ. ಹೀಗೆ ಜೀವನವನ್ನು ಕಳೆದು ಬಿಡ್ತೀನಿ. ಸ್ವತಂತ್ರ ಸ್ವಭಾವದ ನನಗೆ ಸಂಬಂಧಗಳಲ್ಲಿ ಬಂದಿಯಾಗಲು ಇಷ್ಟವಿಲ್ಲ. ಮದುವೆ ಆಗದಿದ್ದರೆ ಜೀವನ ಹಾಳಾಯಿತು ಅಂತ ಅಂದ್ಕೊಳ್ಳಲ್ಲ. ಮದುವೆಯಾಗಿ ಪತಿಯನ್ನು ಕಳೆದುಕೊಂಡಿರುವವರನ್ನು ನೋಡಿದ್ದೇನೆ. ಇದನ್ನೆಲ್ಲ ನೋಡಿದರೆ ನಾನು ಸೇಫ್ ಅಂತ ಅನಿಸುತ್ತೆ ಎಂದು ಭಾವನಾ ರಾಮಣ್ಣ ಹೇಳಿದ್ದರು. ಇನ್ನು ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ ಆಗಿರುವ ನಟಿ ಭಾವನಾ 1996ರಲ್ಲಿ ಚಿತ್ರರಂಗಕ್ಕೆ ಬಂದಿದ್ದರು. ಮಾರಿ ಬಲೆ ಎಂಬ ತುಳು ಚಿತ್ರದಲ್ಲಿ ಮೊದಲಿಗೆ ನಟಿಸಿದ್ದರು. ನೀ ಮುಡಿದ ಮಲ್ಲಿಗೆ, ನಂಬರ್ 1 ಚಿತ್ರಗಳಲ್ಲಿ ಮಿಂಚಿದ್ದರು. ಇನ್ನು ಚಂದ್ರಮುಖಿ ಪ್ರಾಣಸಖಿ ಚಿತ್ರದಲ್ಲಿ ಪ್ರೇಮ ಸಹೋದರಿ ಪಾತ್ರದಲ್ಲಿ ನಟಿಸಿ ಮೋಡಿ ಮಾಡಿದ್ದರು. ತಮ್ಮ ಅತ್ಯುತ್ತಮ ನಟನೆಗಾಗಿ 2 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಭಾವನಾ ಪಡೆದಿದ್ದಾರೆ. ಪೋಷಕ ನಟಿಯಾಗಿ 1 ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ತಮಿಳು ತೆಲುಗು ಮಾತ್ರವಲ್ಲ, ಒಂದು ಹಿಂದಿ ಚಿತ್ರದಲ್ಲಿ ಕೂಡ ಭಾವನಾ ರಾಮಣ್ಣ ನಟಿಸಿದ್ದಾರೆ. ಅಂದ ಹಾಗೆ ಅವರ ನಿಜವಾದ ಹೆಸರು ನಂದಿನಿ. ಚಿತ್ರರಂಗಕ್ಕೆ ಬಂದ ಬಳಿಕ ನಿರ್ದೇಶಕ ಕೊಡ್ಲು ರಾಮಕೃಷ್ಣ ಅವರ ಸೂಚನೆಯಂತೆ ಭಾವನಾ ಎಂದು ಹೆಸರನ್ನು ಬದಲಿಸಿಕೊಂಡಿದ್ದರು.